ಗ್ರಾಮದ ಸ್ವಾಮಿ ದಲಿತ ಸಮುದಾಯದ ರಾಜಣ್ಣ ಎಂಬಾತನನ್ನ ಎಲೆಕ್ಟ್ರಿಕ್ ಕೆಲಸಕ್ಕೆ ಕರೆದುಕೊಂಡು ಹೋಗಿದ್ದು, ಕರೆಂಟ್ ತಗುಲಿ ದಲಿತ ರಾಜಣ್ಣ ಸಾವನ್ನಪ್ಪಿರುವ ಬಗ್ಗೆ ಮೃತ ಕುಟುಂಬಸ್ಥರು ಹಾಗೂ ಅಧ್ಯಕ್ಷ ಸಿ.ಎಂ. ಕೃಷ್ಣ ಆರೋಪಿಗಳ ಮೇಲೆ ಸೂಕ್ತ ಕ್ರಮಕ್ಕಾಗಿ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದ್ದರು. ಬಳಿಕ ಕೃಷ್ಣ ಮಾತನಾಡಿ, ಮದ್ದೂರು ತಾಲೂಕು, ಆತಗೋಕು ಹೋಬಳಿ, ತಿಪ್ಪೂರು ಗ್ರಾಮದ ಯಜಮಾನರಾದ ಟಿ.ಸಿ. ರಾಜಣ್ಣ 54 ಅದೇ ಗ್ರಾಮದ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಟಿ.ಎಲ್. ಸ್ವಾಮಿ ಬಿನ್ಲೆ ಟಿ.ಎನ್. ಲಿಂಗಯ್ಯ ಎಂಬುವರು ದಿನಾಂಕ ಡಿಸೆಂಬರ್ 24, 2023 ರಂದು ಟಿ.ಸಿ. ರಾಜಣ್ಣನವರು ಅನಾರೋಗ್ಯ ಪೀಡಿತರಾಗಿದ್ದರೂ ಸಹ ಒತ್ತಾಯಪೂರ್ವಕವಾಗಿ ಟಿ.ಎಲ್. ಸ್ವಾಮಿಯವರ ಜಮೀನಲ್ಲಿದ್ದ ಬೋರ್ವೆಲ್, ಎಲೆಕ್ಟ್ರಿಕಲ್ ಕೆಲಸಕ್ಕೆ ಕೂಲಿ ನೀಡುತ್ತೇನೆಂದು ಬಲವಂತವಾಗಿ ಕರೆದುಕೊಂಡು ಹೋಗಿರುತ್ತಾರೆ. ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಮತ್ತು ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡೆಯದೆ ಸದರಿಯವರ ತೆಂಗಿನ ತೋಟದಲ್ಲಿರುವ 11 ಕೆವಿ ಟ್ರಾನ್ಸ್ಫಾರ್ಮರ್ಗೆ ಸದರಿ ಟಿ.ಎಲ್. ಸ್ವಾಮಿ ಒತ್ತಾಯಪೂರ್ವಕವಾಗಿ ಮತ್ತು ಬೆದರಿಸಿ ಟಿ.ಸಿ. ರಾಜಣ್ಣನವರನ್ನು ಎಲೆಕ್ಟ್ರಿಕಲ್ ಕಂಬಕ್ಕೆ ಹತ್ತಿಸಿರುತ್ತಾರೆ. ಇದೇ ಸಂದರ್ಭದಲ್ಲಿ ಕರೆಂಟ್ ಶಾಕ್ಗೆ ಒಳಗಾಗಿ ವಿದ್ಯುತ್ ಕಂಬದಿಂದ ಬಿದ್ದಿರುತ್ತಾರೆ. ಕೂಡಲೇ ಚಿಕಿತ್ಸೆಗಾಗಿ ಕೆಆರ್ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿ ಚಿಕಿತ್ಸೆ ಫಲಕಾರಿಯಾಗದೆ ರಾಜಣ್ಣ ಸಾವನ್ನಪ್ಪಿರುತ್ತಾರೆ. ಆದ್ದರಿಂದ ಪೊಲೀಸ್ ಅಧಿಕಾರಿಗಳು ಆತನ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಮೃತ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಒತ್ತಾಯಿಸಿದರು. ಮಹಾಲಕ್ಷ್ಮಿ, ಪೂರ್ಣಚಂದ್ರ, ನಾಟರಾಜು ಗೋಷ್ಠಿಯಲ್ಲಿದ್ದರು. ಅಥವಾ ತನಿಖೆ ನಡೀಬೇಕು, ಎಲ್ಲ ಆಗಬೇಕು ನಿಯಮ ಪ್ರಕಾರ. ಆಕ್ಚುಲಿ ಇಲ್ಲಿ ನಡೆದಿರೋ ಘಟನೆ ಅವರು ಬೈ ಫೋರ್ಸಿಬ್ಲಿ ಈ ಬ್ರಾಟ್ ಇನ್ ಟು ದಿ ಲೇಬರ್ ಕರ್ಕೊಂಡೋಗಿ ಅವ್ರು 11 ಕೆವಿ ಟ್ರಾನ್ಸ್ಫಾರ್ಮರ್ ಹತ್ತಿಸಿ ಹಿಂಸೆ ಕೊಟ್ಟು ಸತ್ತೋಗಿರೋದನ್ನ ಇವರು UDR ಮಾಡಿದ್ದಾರೆ. ಮದ್ದೂರು ಪೊಲೀಸ್ ಠಾಣೆಯಲ್ಲಿ UDR ಮಾಡಿದ್ದಾರೆ. ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ UDR ಅಂತಂದ್ರೆ UDR ನಂಬರ್ 80/23 ಅಲ್ಲಿ ರೆಕಾರ್ಡ್ ಆಗಿದೆ. ಪೊಲೀಸರು ಇದುವರೆಗೂ ವಿಸಿಟ್ ಮಾಡಿಲ್ಲ. ಎಫ್ಐಆರ್ ಮಾಡಬೇಕಾಗಿರೋದನ್ನ UDR ಮಾಡಿದ್ದಾರೆ. ಎಫ್ಐಆರ್ ಅಲ್ಲಿ ದಿ ಅನ್ಟಚಬಲ್ಸ್ ಅಫೆನ್ಸ್ ಆಕ್ಟ್ 1955, ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ 1977, ರೆಡ್ ವಿತ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ 1989 ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿ 304 IPC 304A ಅಡಿಯಲ್ಲಿ ಕೇಸ್ ದಾಖಲಾಗಬೇಕು. ಅಂದ್ರೆ ಕರ್ಕೊಂಡೋಗಿ ಕೊಲೆಗೆ ಕುಂಭ ಪ್ರಚೋದನೆ ಕೊಡ್ತಕ್ಕಂಥದ್ದು. ಇದ್ಯಾವುದನ್ನು ಮಾಡ್ದಾನೆ ಪೊಲೀಸರು UDR ಹಾಕ್ಬಿಟ್ಟು ತಾಲೂಕ್ ಮ್ಯಾಜಿಸ್ಟ್ರೇಟ್ಗೆ ಮದ್ದೂರು ತಹಸೀಲ್ದಾರ್ ಅವರಿಗೆ ಫೈನಲ್ ರಿಪೋರ್ಟ್ ಸಬ್ಮಿಟ್ ಮಾಡಿಬಿಟ್ಟು ಕೇಸ್ ಕ್ಲೋಸ್ ಮಾಡಿದ್ದಾರೆ. ಇದು ಮಂಡ್ಯ ಜಿಲ್ಲೆ ನಡೀತಾ ಇರ್ತಕ್ಕಂಥದ್ದು. ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಯಾವ ರೀತಿ ನಡೀತದೆ ಅಂತಕ್ಕಂಥ ಈ ಪ್ರಕರಣದ ಮೂಲಕ ತಾವು ನೋಡ್ಬೋದು. ಸೊ ಇದಿಷ್ಟೇ ಅಲ್ದಾನೆ 1 ವರ್ಷ ಆಗಿದೆ. ಹೋಗಿ ಇವರು ಕೇಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಆಗ್ತಾ ಇದೆ ಅಂತ ಹೇಳ್ಕೊಂಡು 1 ವರ್ಷ ಆಯ್ತು. ಮೊನ್ನೆ ಲಾಸ್ಟ್ 20ನೇ ತಾರೀಕು ನಮ್ಗೊಂದು ಮನವಿ ಪತ್ರ ಕೊಟ್ಟು ನಮ್ಮ ಅಸೋಸಿಯೇಷನ್ಗೆ. ಸೊ ನಾನು ಎಲ್ಲ ನೈಜತೆ ಎಲ್ಲ ಪರೀಕ್ಷೆ ಮಾಡಿ ಇವಾಗ ಆಲ್ರೆಡಿ ನಾವು DC, SP, ಸಮಾಜ ಕಲ್ಯಾಣ ನಿರ್ದೇಶಕರು ಎಲ್ಲರಿಗೂ ನಾವು ಪತ್ರ ವ್ಯವಹಾರ ಮಾಡಿದ್ದೀವಿ. ಮತ್ತೆ ಇವತ್ತಿಗೆ ನಾವು ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಮತ್ತೆ ADGP ಕ್ರೈಮು, ಗೌರ್ಮೆಂಟ್ ಆಫ್ ಕರ್ನಾಟಕ ಹೋಮ್ ಡಿಪಾರ್ಟ್ಮೆಂಟ್ ಮತ್ತೆ ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಚೀಫ್ ಸೆಕ್ರೆಟರಿ, DGP ಅಂಡ್ ಗವರ್ನರ್ ಅವರ ನಾವು ಈ ಮೂಲಕ ತಮ್ಮ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಈ ಪ್ರಕರಣ 1 ವರ್ಷ ಆದ್ಮೇಲೆ FIR ಮಾಡಿಲ್ಲ ಅಂತಂದ್ರೆ ಎಲ್ಲಿ ಆಡಳಿತ ವ್ಯವಸ್ಥೆ ಹೆಂಗಿದೆ, ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ಬಟ್ ಶ್ರೀಮಂತರಿಗೆ ನ್ಯಾಯ ಕೊಡಿಸೋದು ನ್ಯಾಯ ಅಲ್ಲ. ನೊಂದವರಿಗೆ, ನಿಜವಾಗ್ಲೂ ಬಡವರಿಗೆ, ಅಸಹಾಯಕರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಅದು ನಿಜವಾದ ನ್ಯಾಯ ಆಗ್ತದೆ. ಆ ಕಾರಣಕ್ಕೆ ತಮ್ಮ ಮೂಲಕ ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತ ಈ ಕೊಂಡೆ DC ಯಾಕೆ ಅಂತಂದ್ರೆ ಈಸ್ ದ ಚೇರ್ಮನ್ ಆಫ್ ದಿ ಡಿಸ್ಟ್ರಿಕ್ಟ್ ವಿಜಿಲೆನ್ಸ್ ಅಂಡ್ ಮಾನಿಟರಿಂಗ್ ಕಮಿಟಿ ಚೇರ್ಮನ್ ಅವರು, ಜಿಲ್ಲಾ ಜಾಗೃತಿ ಮತ್ತು ಮೇಲುಸ್ತುವಾರಿ ದೌರ್ಜನ್ಯ ತಡೆ ಕಾಯ್ದೆ ಸಮಿತಿಗೆ ಅಧ್ಯಕ್ಷರು, SP ಅವರು ಒನ್ ಆಫ್ ದಿ ಮೆಂಬರ್, ಜಾಯಿಂಟ್ ಡೈರೆಕ್ಟರ್ ಆಫ್ ದಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೆಂಬರ್ ಸೆಕ್ರೆಟರಿ, ಅವ್ರಿಗೆ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದೀವಿ. ನೀವು ಆಲ್ರೆಡಿ ಡಿಲೆಕ್ಷನ್ ಆಫ್ ಡ್ಯೂಟೀಸ್ ಮಾಡ್ಬಿಟ್ಟಿದ್ದೀರಾ, ಕರ್ತವ್ಯ ನಿರ್ಲಕ್ಷ್ಯತೆ ನೀವು ಮಾಡ್ಬಿಟ್ಟಿದ್ದೀರಿ. ಆದ್ರೆ 1 ವರ್ಷದಿಂದ 2-3 ಬಾರಿ ಕ್ರೈಮ್ ಮೀಟಿಂಗ್ ನಡೆದಿರ್ತದೆ, ವಿಜಿಲೆನ್ಸ್ ಮಾನಿಟರಿಂಗ್ ಕಮಿಟಿಗಳು ನಡೆದಿರ್ತದೆ, ತಾಲೂಕು ಕೋರ್ಟಲ್ಲಿ ಅಲ್ಲೂ ಮೀಟಿಂಗ್ ನಡೆದಿರ್ತದೆ. ಅಲ್ಲಿ ಈ ಪ್ರಕರಣ ಯಾಕೆ ಚರ್ಚೆಗೆ ಬರಲಿಲ್ಲ? ನಿಮ್ಮ ಉದ್ದೇಶ ಏನಾಗಿತ್ತು? ಯಾಕೆ ಅದನ್ನ ಬಚ್ಚಿಟ್ಟಿದ್ದೀರಿ? ಇದೆಲ್ಲವೂ ಸಹ ಅನುಮಾನ ಮತ್ತೆ ಗೊಂದಲದಿಂದ ಕೂಡಿರ್ತಕ್ಕಂಥದ್ದು. ಅದಕ್ಕೆ ಈ ಕೂಡಲೇ ಇವತ್ತು FIR ಆಗಬೇಕು. ಯಾರು TL ಸ್ವಾಮಿ, TL ನಂಜೇಶ ಮತ್ತೆ ಅವ್ರ ಕುಟುಂಬದವ್ರ ವಿರುದ್ಧ ಅವ್ರಿಗೆ FIR ಆಗಬೇಕು. ಮತ್ತೆ ಇವ್ರಿಗೆ ಸಿಗ್ಬೇಕಾದ ಕಾನೂನು ಪ್ರಕಾರ ರಕ್ಷಣೆ ಸಿಗ್ಬೇಕು. ಅವ್ರು ಎಷ್ಟು ಮಟ್ಟಿಗಿದ್ದಾರೆ ಅಂತಂದ್ರೆ ಇವತ್ತು ಬಂದು ಪ್ರೆಸ್ ಮೀಟ್ ಮಾಡಿದ್ದಕ್ಕೆ ನಿಮ್ಗೆ ಪ್ರೆಸ್ ಮೀಟ್ ಮಾಡೋಷ್ಟು ಧೈರ್ಯ ಇದೆ ಅಂತ ಬೇಕಾದ್ರೆ ಇವ್ರ ಮನೆಗೆ ಹೋಗಿ ಪ್ರಶ್ನೆ ಮಾಡಿ ಧಮಕಿ ಆಗ್ತಕ್ಕಂಥ ನಡತೆ ಗುಣಗಳು ಇರ್ತಕ್ಕಂಥ TL ಸ್ವಾಮಿ ಕುಟುಂಬದವರು. ಅವರು ಎಲ್ಲ ಗ್ರಾಜುಯೇಟ್ಸ್ ಇದ್ದಾರೆ. ಅವ್ರಿಗೆ ನೋಡ್ರಿ TL ಸ್ವಾಮಿ ಅವರೇ, ನಾನು ಈಗ ತಮ್ಮ ಕೇಳೋದು,
ನೀನು ಒಬ್ಬ ಇಂಜಿನಿಯರ್ ಗ್ರಾಜುಯೇಟ್, ಬಿ ಗ್ರಾಜುಯೇಟ್, ನೀನೇ ಎತ್ಬೋದಾಗಿತ್ತಲ್ಲಪ್ಪ. KEB ಇಂದ ಪರ್ಮಿಷನ್ ತಗೊಂಡು ಒಬ್ಬರಿಗೆ 500 ರೂಪಾಯಿ ಕೂಲಿ ಕೊಟ್ಟಿದ್ರೆ ಅವ್ರು ಬಂದು ಕಾನೂನಾತ್ಮಕವಾಗಿ ಸರಿಯಾದ ಮುಂಜಾಗ್ರತೆ ಕ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ನೀವು ಪಾಪ ಅವ್ರನ್ನ ಶೆಡ್ಯೂಲ್ಡ್ ಕ್ಯಾಸ್ಟ್ ಅನ್ನೋ ಕಾರಣಕ್ಕೆ ಜ್ವರ ಬಂದಿದ್ರು ಎಳ್ಕೊಂಡು ಹೋಗಿ ಟ್ರಾನ್ಸ್ಫಾರ್ಮರ್ನ 11 KV ಟ್ರಾನ್ಸ್ಫಾರ್ಮರ್ ನೀವು ಹಚ್ಚೋದಿದೆಯಲ್ಲ, ಇದು ನಿಮ್ಮ ಉದ್ದೇಶ ಏನು? ಆಯ್ತು, ಇವಾಗ ಕೆಲ್ಸಕ್ಕೆ ಕರ್ಕೋದಕ್ಕೆ ತಪ್ಪು ಅಂತ ನಾವು ಪ್ರಿಜುಡಿಷಿಯಲ್ ಥಿಂಕ್ ಮಾಡಲ್ಲ, ಕರ್ಕೊಂಡು ಹೋಗ್ಲಿ. ಬಟ್ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳು ವಹಿಸಬೇಕಾಗಿತ್ತು? ವಯಸ್ಸಾದ್ಮೇಲೆ ಇವತ್ತುವರೆಗೂ ಒಂದು ಸಾಂತ್ವನ ಇಲ್ಲ. ಅವ್ರ ಉದ್ದಟತನ, ಅವರ ದುರಹಂಕಾರದ ಪರಮಾವಧಿಯಲ್ಲಿ ಅವ್ರು ನಡ್ಕೊಳ್ತಾ ಇದ್ದಾರೆ. ಏನ್ರಿ ಮಾಡ್ಕೊಳ್ತೀರಾ ನೀವು ಅನ್ನೋ ಲೆಕ್ಕಕ್ಕೆ ಇವ್ರಿಗೆ ಹೋಗಿ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಇದ್ ಮಾಡ್ತಾ ಇದ್ದಾರೆ. ಮಧ್ಯವರ್ತಿಗಳು ಯಾರಿದ್ರು ಅವರೆಲ್ಲ ಯಾರು ಇವಾಗ ಇವ್ರ ಪರವಾಗಿ ಬೆಂಬಲಕ್ಕೆ ಯಾರು ಬರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವಿವತ್ತು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ನೀವು ಸಹ ಅವರು ಮಾತಾಡ್ತಾರೆ, ನೀವು ಅವ್ರಿಗೆ ನೇರವಾಗಿ ನೈಜ ಪರಿಸ್ಥಿತಿ ಅಂತ ತಾವು ಕೇಳಬಹುದು. ಅವರು